ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಟೊಮೊಟೊ ಪ್ಲಾಂಟೇಶನ್ ಬಾಹುದು ನಾನು ಕಂಪ್ಲೀಟ್ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಮತ್ತೆ ಇನ್ನೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಏನಪ್ಪ ಅಂತಂದರೆ ಅದು ನಮ್ಮದು ಟೋಟಲ್ ನಂಬರ್ ಆಫ್ ಬಾಕ್ಸಸ್ಸು ಮತ್ತು ಯಾವ್ಯಾವ ಥರ ರೇಟ್ ಹೋಗಿದೆ ಅಂತ ನಾನು ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು. ನಾನು ಹೇಳಿದ್ದೆ ಲಾಸ್ಟಲ್ಲೆಲ್ಲ ತಿಳಿಸ್ಕೊಡ್ತೀನಿ ನಿಮ್ಗೆ ಫುಲ್ ಡೀಟೇಲು ಏನೇನಂತ. ನಾನು ಇವತ್ತು ಆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಪ್ಪ ಇಷ್ಟು ಲೇಟು ಅಂತಂದರೆ ನಮಗೆ ಬಿಲ್ ತೊಗೊಂಬರುವಂಥದ್ದು ಲೇಟ್ ಆಯಿತು. ಸೊ ಎಲ್ಲ ಬಿಲ್ಲು ಬರಲಿ, ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಟೋಟಲ್ ವೀಡಿಯೋ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿದ್ದೆ. ಸೊ ಅದರಿಂದ ಸ್ನೇಹಿತರೆ ಇವತ್ತು ಬಿಲ್ ಬಂದಿದೆ, ಬಿಲ್ ಎಲ್ಲ ತೊಗೊಂಬಂದಿದ್ದೀವಿ ಮತ್ತು ಅಮೌಂಟ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಅದರಿಂದ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಸೊ ಅದಕ್ಕೂ ಈ ಒಂದು ವೀಡಿಯೋ ಲಾಸ್ಟ್ ವೀಡಿಯೋ ಬಾಹುದು ನಾನು ಫುಲ್ ಸ್ಟಾರ್ಟಿಂಗಿಂದ ಅದು ಏನು ಖರ್ಚು ವೆಚ್ಚ ಏನೇನಿದೆಯೋ ಫುಲ್ ಎಲ್ಲ ಸೇರಿ ನಾನು ನಿಮಗೆ ತೋರಿಸ್ತೀನಿ ಮತ್ತು ತಿಳಿಸ್ತೀನಿ ಸ್ನೇಹಿತರೆ. ಬನ್ನಿ ಈ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತು ಫುಲ್ ಡೀಟೇಲ್ಸ್ ಆಗಿ ಎಲ್ಲ ಫುಲ್ ಈ ಒಂದು ವೀಡಿಯೋದಲ್ಲಿ ಇರುತ್ತೆ, ನೋಡ್ಕೊಬೋದು ನೀವು ಬೇಕಾದ್ರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ನಾನು ರೇಟ್ ತಿಳಿಸ್ಕೊಡೋಕೆ ಮುಂಚೆ ನಾನು ಯಾವ ಥರ ಸ್ಪ್ರೇ ಮಾಡಿದ್ದೆ ಅಂತ ನಾನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಅದನ್ನ ಲಿಸ್ಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಟೊಮೊಟೊ ಪ್ಲಾಂಟೇಶನ್ನ ಡೇಟ್ 13/2/2024 ವೆರೈಟಿ ಬಾಹು 5,000 ಗಿಡ. ಬಟ್ 5,000 ಗಿಡದಲ್ಲಿ ನಮ್ಗೆ ಬಿದ್ದಿದ್ದು 4,500 ಬಟ್ ಇನ್ನೊಂದು 500 ನಾರು ಅದೇ ಥರ ಉಳ್ಕೊಂತು. ಸೊ ಅದನ್ನ ನಾವು ಹೋಗಿದ ಕಡೆ ಉಳ್ಕೊಂಡ್ವಿ, ಮಿಕ್ಕಿದ ನಾರು ಆ ಥರ ಅದೇ ಥರನ ಇತ್ತು, ಏನೂ ಮಾಡೋಕ್ಕಾಗಲಿಲ್ಲ, ನಾವು ಹಂಗೆ ಬಿಟ್ಬಿಟ್ಟಿದ್ವಿ. ಸೊ 4,500 ಲೆಕ್ಕ ಇಟ್ಕೊಳ್ಳೋಣ. ಸ್ಪ್ರೇ ಆ್ಯಂಡ್ ಫರ್ಟಿಲೈಸರ್ಸ್ ಫಾರ್ ಟೊಮೊಟೊ ಪ್ಲಾಂಟೇಶನ್ ಯೂಸ್ಡ್ ಅಂತ ನಾನು ಬರ್ಕೊಂಡಿರುವಂಥದ್ದು. ನೋಡಿ ಇಲ್ಲಿ ಡೇಟ್ ವಿತ್ ಡೇಟ್, ನೀವು ವಿತ್ ಡೇಟ್ ನೋಡ್ಬೋದು ನೀವು ಇಲ್ಲಿ ನೋಡಿ. ಫಸ್ಟ್ 17ನೇ ತಾರೀಕು ನಾನು ಸ್ಟಾರ್ಟ್ ಮಾಡಿದ್ದು, ಅಂದರೆ 13ನೇ ತಾರೀಕು ಪ್ಲಾಂಟೇಶನ್ ಮಾಡಿ 17ನೇ ತಾರೀಕು 4ನೇ ದಿವಸಕ್ಕೆ ಡ್ರೆಂಚಿಂಗ್ ಸ್ಟಾರ್ಟ್ ಕೊಟ್ಟೆ. ಒಂದು 19 ಪ್ಲಸ್ ಹ್ಯೂಮಿಕ್ ಆ್ಯಸಿಡ್ ಆ್ಯಡ್ ಮಾಡಿದೆ. ನೆಕ್ಸ್ಟ್ 21ನೇ ತಾರೀಕು ಒಂದು ಸ್ಪ್ರೇ ಮಾಡಿದೆ, ರೆಡ್ ಎಮ್ ಎಲ್ ಗೋಲ್ಡು ಪ್ಲಸ್ ಅಕ್ಟ್ರಾ ಪ್ಲಸ್ ಅಬಾಸಿನ್ ಮಾಡಿದೆ ಒಂದು ಸ್ಪ್ರೇ. ನೆಕ್ಸ್ಟ್ ಅದಾದಮೇಲೆ ಮತ್ತೆ 5 ದಿವಸಕ್ಕೆ ಡ್ರೆಂಚಿಂಗ್ ಮಾಡಿದೆ, ವಾಲ್ಯೂಮ್ ಫ್ಲೆಕ್ಸಿ, ಫಾಲಿಯೋ ಗೋಲ್ಡು, ಐಸಾಬಿನ್ನು, ಅದೆಲ್ಲ ನಾನು ಚಾನಲ್ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಅದೇ ಥರ 5 ದಿವಸ ಗ್ಯಾಪ್ ಇಂಟರ್ವಲಲ್ಲಿ ನೋಡ್ತಾ ಇರ್ಬೋದು ನೀವು. 26 ಆದಮೇಲೆ ನೆಕ್ಸ್ಟ್ ಸ್ಪ್ರೇ ಕೊಟ್ಟಿದ್ದು ನಾನು 4ನೇ ತಾರೀಕು ಅಂದರೆ ನಮಗಲ್ಲಿ 7-8 ದಿವಸ ಗ್ಯಾಪ್ ಆಯಿತು. ಸೊ ಇಲ್ಲಿ ಪರವಾಗಿಲ್ಲ. 4ನೇ ತಾರೀಕು ಅದಾದಮೇಲೆ ಪೆಗಾಸಿಸ್ಸು, ಸೂಪರ್ ಕಾನ್ಫಿಡರು, ಪ್ರೋಜಿಬ್ ಮಾಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡ್ರಿಪ್ ಗೊಬ್ಬರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 5ನೇ ತಾರೀಕು ನಾನು. ಯಾವಾಗ ಮಾರ್ಚ್ 5 ಯಾವುದು ಕೊಟ್ಟಿದ್ದು ನಾನು ಫಸ್ಟು ನೋಡ್ತಾ ಇರ್ಬೋದು ನೀವು ಇಲ್ಲಿ. 19 ಪ್ಲಸ್ 1261 ಎರಡು ಮಿಕ್ಸ್ ಕೊಟ್ಟಿದ್ದೆ, ಅವರು 2 ಮಿಕ್ಸ್ ಕೊಟ್ಟಿದ್ದೆ. ಫಸ್ಟ್ ಡ್ರಿಪ್ಪು ನಮಗೆ ಅಲ್ಲಿಗೆ ಎಷ್ಟು ದಿನ ಆಗಿತ್ತು, ಅಲ್ಲಿಗೆ ನಮಗೆ 13ನೇ ತಾರೀಕು ನಾಟಿ ಮಾಡಿದ್ದಂದರೆ 5ನೇ ತಾರೀಕುವರೆಗೆ ನಮಗೆ 7, ಅದೊಂದು 8, 15, 20 ದಿವಸ ಆಗಿತ್ತು ಸ್ನೇಹಿತರೆ. ಅಲ್ಲಿಗೆ ನಮಗೆ ನಾನು ಫಸ್ಟ್ ಡ್ರಿಪ್ ಗೊಬ್ಬರ ಕೊಟ್ಟಾಗ 20 ದಿವಸ ಆಗಿತ್ತು. ಸೊ ಅಲ್ಲಿವರೆಗೂ ನಾನು ಬರೀ 2 ಡ್ರೆಂಚಿಂಗು 2 ಸ್ಪ್ರೇ ಮಾಡಿದ್ದೆ ಅಷ್ಟೇ. ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ನೀವು ಪಕ್ಕ 5 ದಿವಸ ಗ್ಯಾಪ್ ಇಟ್ಟರಲ್ಲಿ 8ನೇ ತಾರೀಕು, 12ನೇ ತಾರೀಕು, ನೆಕ್ಸ್ಟ್ 13ರಲ್ಲಿ ಡ್ರಿಪ್ ಕೊಟ್ಟೆ. ನೆಕ್ಸ್ಟ್ 15ಕ್ಕೆ ಸ್ಪ್ರೇ, ಮತ್ತು ನೆಕ್ಸ್ಟ್ 19ಕ್ಕೆ, ನೆಕ್ಸ್ಟ್ 21ಕ್ಕೆ, 25ಕ್ಕೆ, 28ಕ್ಕೆ, ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 5 ದಿವಸ ಗ್ಯಾಪ್ ಇಂಟರ್ವಲಲ್ಲಿ ಫುಲ್ಲು ನಾನು ಸ್ಪ್ರೇ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಚಾನಲಲ್ಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ, ಮತ್ತು ಬೋರ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಫುಲ್ ಎಲ್ಲಿವರೆಗೂ ಮಾಡಿದ್ದೀನಿ ಅಂತ. ಸೊ ಟೋಟಲ್ ನೀವು ನೋಡ್ತಾ ಇರ್ಬೋದು. ಲಾಸ್ಟಲ್ಲಿ ಮಾತ್ರ ನಾನು ಇದು ಇರಲಿಲ್ಲ, ಸೊ ಅದರಿಂದ ಡೇಟ್ ಜ್ಞಾಪಕ ಇಲ್ಲ ನಾನು. ಸೊ ನಮ್ಮ ತಂದೆಯವ್ರಿಗೆ ಹೇಳಿದ್ದೆ, ಅವರೇ ತಂದು ಹೊಡೆದಿದ್ದು. ಸೊ ಅದರಿಂದ ನಾನು ಈ ಡೇಟ್ ಮೆನ್ಷನ್ ಮಾಡಿಲ್ಲ, ಅದು ಬಿಟ್ಟರೆ ಪಕ್ಕ ಎಲ್ಲ ಡೇಟ್ ಇದೆ. ಸೊ ಒಟ್ಟು ನಾನು ಇಲ್ಲಿ ಟೋಟಲ್ ಮೆನ್ಷನ್ ಮಾಡಿದ್ದೀನಿ ನೋಡಿ. ಟೋಟಲ್ 17 ಸ್ಪ್ರೇ, 17 ಸ್ಪ್ರೇ ಮಾಡಿದ್ದೀನಿ ನಾನು. ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ ಸ್ಪ್ರೇವರೆಗೂ 17 ಸ್ಪ್ರೇ ಮಾಡಿದ್ದೀನಿ. ಅದರಲ್ಲಿ 15 ಸ್ಪ್ರೇ ಪ್ಲಸ್ ಡ್ರೆಂಚಿಂಗ್ ಇನ್ಕ್ಲೂಡು 15 ಸ್ಪ್ರೇ ಮಾಡಿದ್ದೀನಿ, 2 ಡ್ರೆಂಚಿಂಗ್ ಇನ್ಕ್ಲೂಡು, ಟೋಟಲ್ 17. ಮತ್ತು ಡ್ರಿಪ್ ಫರ್ಟಿಲೈಸರ್ಸ್ ನಾನು ಎಷ್ಟು ಸತಿ ಕೊಟ್ಟಿದ್ದೀನಪ್ಪ ಅಂದರೆ 14 ಟೈಮ್ಸ್ ಕೊಟ್ಟಿದ್ದೀನಿ ಡ್ರಿಪ್ ಫರ್ಟಿಲೈಸರು. ಸೊ ಇದಿಷ್ಟು ಸ್ನೇಹಿತರೆ ನಾನು ಮಾಡಿದಂಥ ಮೆಜರ್ಸು, ಮತ್ತು ನಾನು ತೊಗೊಂಡಂಥ ಎಲ್ಲ ಥರ ನಾನು ಈ ಕ್ರಾಪ್ ತೆಗಿಬೇಕಾದ್ರೆ ನಾನು ಎಷ್ಟು ಥರ ಇದು ಮಾಡಿದ್ದೀನಿ ಅದೆಲ್ಲ ಇದೇ ಥರ ನೋಡಿ. ನಾನು ಆಲ್ರೆಡಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ವೀಡಿಯೋಸ್ ಡೇ ಬೈ ಡೇ ನಾನು 5 ದಿವಸಕ್ಕೆ ಒಂದೊಂದು ಸ್ಪ್ರೇ ಮಾಡಿದಾಗೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಮತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಅದೇ ಥರನೇ ನಾನು ಇದು ಮಾಡ್ಕೊಂಡಿರುವಂಥದ್ದು. ನನಗೆ ಈ ಥರ ಲಿಸ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ನನಗೆ ಕ್ಲಾರಿಟಿ ಇರುತ್ತೆ. ಸೊ ಲಾಸ್ಟ್ ಸ್ಪ್ರೇ ನಾನು ಏನು ಮಾಡಿದ್ದೆ, ಈ ಸ್ಪ್ರೇ ನಾನು ಏನು ಮಾಡಬೇಕು, ನನಗೆ ತೊಂದರೆ ಏನಿದೆ, ತೊಂದರೆಗಳು ನೋಡ್ಕೊಂಡು ನಾನು ಯಾವ್ಯಾವ ಥರ ಮಾಡಬೇಕಂತ ನನಗೆ ಕ್ಲಾರಿಟಿ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಲಿಸ್ಟ್ ಮಾಡ್ಕೊತೀನಿ.
ಇದೊಂದೇ ಬೆಳೆ ಅಂತಲ್ಲ, ಎಲ್ಲ ಬೆಳೆದು ಮಾಡ್ಕೊತೀನಿ, ಕೋಸು ಸಹ ಮಾಡ್ಕೊತೀನಿ. ಸೊ ಅದರಿಂದ ಈ ಥರ ಮಾಡ್ಕೊಂಡಾಗ ನನಗೆ ಆರಾಮಾಗಿ ಈಸಿ ಆಗುತ್ತೆ. ಒಂದ್ಸರಿ ತೆಗೆದು ನೋಡಿದಾಗ ನಾನು ಏನು ಮಾಡಿದ್ದೀನಿ ಅಂತೆಲ್ಲ ನನಗೆ ಗೊತ್ತಾಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ರೇಟಿಗೆ ಬರೋಣ ಸ್ನೇಹಿತರೆ. ಸೊ ಬಿಲ್ಲುಗಳು ನೋಡ್ತಾ ಇರ್ಬೋದು ನೀವು ಇಲ್ಲಿ. CMR ಅವ್ರದ್ದು ಇದು ನಾವು ಮಂಡಿಗೆ ಹಾಕೋದು CMR ಅವ್ರ ಬಿಲ್ಲೆ. ಸ್ಟಾರ್ಟಿಂಗು 76 ಬಾಕ್ಸು. ಸೊ ಇದನ್ನು ತೆಗಿತೀನಿ ನಾನು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡ್ಬೋದು ಬಿಲ್ಲೂ ಸಹ. ಸ್ಟಾರ್ಟಿಂಗ್ 76 ಬಾಕ್ಸ್ ಆಗಿದೆ, ಇಲ್ಲಿ 76. ರೇಟ್ ನೋಡಿ 260. ನೆಕ್ಸ್ಟು 89 ಆಗಿದೆ, ಅಲ್ಲಿ 89. ರೇಟು 260, ಸೇಮ್ ರೇಟು. ನೆಕ್ಸ್ಟ್ ಆಯಿತು ಮೂರನೇದು 109 ಬಾಕ್ಸು. ನೋಡ್ಬೋದು 109 ಬಾಕ್ಸು, ರೇಟು 225. ನೆಕ್ಸ್ಟ್ 4ನೇದು 34 ಬಾಕ್ಸು. ನೀವು ಅಲ್ಲಿ ನೋಡ್ತಾ ಇರೋದು 34 ಬಾಕ್ಸು, ರೇಟು 190. ನೆಕ್ಸ್ಟ್ 5ನೇದು 132 ಬಾಕ್ಸು, 132, ರೇಟ್ ಬಂದು 230. ನೆಕ್ಸ್ಟ್ 132 ಬಾಕ್ಸು, ಅಲ್ಲಿ 132, ರೇಟ್ ಬಂದು 220. ಇಲ್ಲಿ 75 ಬಾಕ್ಸು. ನೆಕ್ಸ್ಟ್ 75 ನೋಡ್ತಾ ಇರ್ಬೋದು ನೀವು, ಅಲ್ಲಿದೆ 75, 11ನೇ ತಾರೀಕು 75 ಬಾಕ್ಸು. ರೇಟ್ ಬಂದು 230 ಇದೆ. ಸೊ ಒಂದು ನಿಮಿಷ. ಸೊ 230 ಇದೆ. ಸೊ ಅಲ್ಲಿ ಸಹ ನೋಡ್ಬೋದು ನೀವು 75 ಬಾಕ್ಸು. ಅದಾದಮೇಲೆ 173 ಬಾಕ್ಸು, ರೇಟ್ 255. ಇಲ್ಲಿ ಅಷ್ಟೇ ನೋಡಿ 173 ಬಾಕ್ಸು. ಸೊ ಇದಾಯ್ತಾ. ಅದಾದಮೇಲೆ ನೆಕ್ಸ್ಟ್ 16ನೇ ತಾರೀಕು ನೋಡಿ 152 ಬಾಕ್ಸು, 275 ರೇಟು. ಸೊ ಅದಾದಮೇಲೆ ನೆಕ್ಸ್ಟ್ 19ನೇ ತಾರೀಕು ನೋಡಿ 90 ಬಾಕ್ಸು, ಇಲ್ಲಿ 90, 395 ರೂಪಾಯಿ. ನೆಕ್ಸ್ಟು 80 ಬಾಕ್ಸು, 280 ರೂಪಾಯಿ. ಸೊ ಇದಾಯಿತು. ನೆಕ್ಸ್ಟು 26ನೇ ತಾರೀಕು ನೋಡ್ಬೋದು 26, 43 ಬಾಕ್ಸು, 400 ರೂಪಾಯಿ. ನೆಕ್ಸ್ಟ್ 29ನೇ ತಾರೀಕು 140 ಬಾಕ್ಸು, 140 ಅಲ್ಲ 40 ಬಾಕ್ಸ್. ಅದು 29 ಮತ್ತು 6, ಇದು ಲಾಸ್ಟ್ದು. ಇದು ಸಾರಿ, ಇದು ನೋಡಿ 30ನೇ ತಾರೀಕು. ಇದು 20 ಅಂತ ಐತೆ, 29 ಅಂತಿದೆ. 30 ಇದು 40 ಬಾಕ್ಸು. ಸೊ ಇಲ್ಲಿ 40 ಬಾಕ್ಸು, 265. ನೆಕ್ಸ್ಟ್ ಅದಾದಮೇಲೆ 4ನೇ ತಾರೀಕು 41 ಬಾಕ್ಸು. ಸೊ ಇಲ್ಲಿ 41 ಬಾಕ್ಸ್ ಇದೆ, 360. ನೆಕ್ಸ್ಟ್ 8ನೇ ತಾರೀಕು 40 ಬಾಕ್ಸು, ಇಲ್ಲಿ 40 ಬಾಕ್ಸು, 100 ರೂಪಾಯಿ. ನೆಕ್ಸ್ಟ್ 13ನೇ ತಾರೀಕು. ಸೊ ಇಲ್ಲಿ 13, 54 ಬಾಕ್ಸು, 300 ರೂಪಾಯಿ. ನೆಕ್ಸ್ಟ್ 19ನೇ ತಾರೀಕು 29 ಬಾಕ್ಸು, 470 ರೂಪಾಯಿ. ನೆಕ್ಸ್ಟ್ 24ನೇ ತಾರೀಕು ನೋಡ್ತಾ ಇರ್ಬೋದು 19 ಬಾಕ್ಸು, 430 ರೂಪಾಯಿ. ನೆಕ್ಸ್ಟ್ ಲಾಸ್ಟ್ ಬಿಲ್ಲು ಇಲ್ಲಿದೆ ನೋಡಿ. ಇದು 29ನೇ ತಾರೀಕು 6ನೇ ತಿಂಗಳದ್ದು, 29ನೇ ತಾರೀಕು 10 ಬಾಕ್ಸ್ ಲಾಸ್ಟು. ಹೌದು, 10 ಬಾಕ್ಸು 300 ರೂಪಾಯಿ ಹೋಗಿದೆ. ಸೊ ಇದಿಷ್ಟು ನಾನು ಬಿಲ್ಲು ನಿಮಗೆ ತೋರಿಸಿದೆ, ಸರಿನಾ. ಇವಾಗ ನೋಡಿ ಟೋಟಲ್ ನಂಬರ್ ಆಫ್ ಬಾಕ್ಸಸ್ಸು ನಾನು ಎಲ್ಲ ಲೆಕ್ಕ ಹಾಕಿದ್ದೀನಿ. 1972. ನಾನು ಇದುವರೆಗೂ ತೋರಿಸಿದ್ನಲ್ಲ, ನೀವು ಬೇಕಾದ್ರೆ ಲೆಕ್ಕ ಹಾಕೋಬೋದು. 1972 ಬಾಕ್ಸು. ನಂದು 4500 ಗಿಡ, 1972 ಬಾಕ್ಸು. ಇನ್ನೆಷ್ಟು 28 ಬಾಕ್ಸ್ ಕಡಿಮೆ 2000 ಬಾಕ್ಸು, ಸರಿನಾ. 28 ಬಾಕ್ಸ್ ಕಡಿಮೆ. ಸೊ ಇದಾದಮೇಲೆ ನೀವು ಲೆಕ್ಕಕ್ಕೆ ಬಂದರೆ ಸೊ ನೋಡ್ಬೋದು ನೀವು ಇಲ್ಲಿ ಫಸ್ಟ್ ದಿನಿಂದ ಎಲ್ಲ ಬಿಲ್ದು ನಾನು ಬರ್ತೀನಿ, 12 ಬಿಲ್ವರೆಗೂ ಬರ್ತೀನಿ. ನೆಕ್ಸ್ಟ್ ಬರೀಲಿಲ್ಲ ನಾನು. ನೆಕ್ಸ್ಟ್ ನಾನು ಇಲ್ಲಿ ಲೆಕ್ಕ ಹಾಕಿದ್ದೀನಿ. ಒಟ್ಟು ಇಲ್ಲಿವರೆಗೂ ನಮಗೆ 3,61,630 ರೂಪಾಯಿ, 633 ರೂಪಾಯಿ ನಮ್ಮ ಟೊಮೊಟೊದು ಇನ್ಕಮ್ಮು. ಅದರಲ್ಲಿ ನನಗೆ ನೋಡ್ಬೋದು, ಅದರಲ್ಲಿ ನನಗೆ ಮೈನಸ್ 90,000 ನನ್ನ ಬಂಡವಾಳ, ಸರಿನಾ. ಮೈನಸ್ 90,000 ತೆಗೆದ್ರೆ ಅಲ್ಲಿಗೆ 2,70,000 ಆಗುತ್ತೆ. 2,70,000 ಚಿಲ್ಲರೆ ಆಗುತ್ತೆ. ಸೊ ಅದಿಲ್ಲಿ 2,70,000 ಆಗುತ್ತೆ. ಚಿಲ್ಲರೆಗೆಲ್ಲ ಅಲ್ಲ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಇಲ್ಲ ಅದು ಒಂದು ನಿಮಿಷ ಸ್ನೇಹಿತರೆ ನಾವು 2,71,633 ನನ್ನ ಟೋಟಲ್ ಇನ್ಕಮ್ಮು. ಸೊ ಇದರಲ್ಲಿ 90,000ದಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಬೀಳುತ್ತೆ ಬಂಡವಾಳ, ಬಟ್ ನಾನು ಇನ್ನೂ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬಂಡವಾಳ, ಒಂದು 5-6 ಸಾವಿರದ್ದು.
ಇನ್ನೂ ಕಡಿಮೆನೇ ಬಿದ್ದಿದೆ. ಸೊ ಇಲ್ಲಿ ಪರವಾಗಿಲ್ಲ, ನಮಗೆ ದುಡ್ಡು ಎಲ್ಲೂ ಹೋಗೋಲ್ಲ. ಸೊ ನಾನು ಇಲ್ಲಿ ಅಂದಾಜು ಅಂತೇಳಿ 90,000 ಹಾಕ್ಕೊಂಡಿದ್ದೀನಿ. ಸೊ ಅದ್ರಲ್ಲಿ ನಾವು ಮೇಯ್ನು ನಮ್ಮ ಕೆಲಸ ನಾವೇ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ, ಯಾವುದೇ ಲೇಬರ್ ಇಲ್ಲ. ಮೇಯ್ನ್ ಲೇಬರ್ ಏನಕ್ಕಪ್ಪ ಅಂತಂದರೆ ನಮಗೆ ಗಿಡ ಕಟ್ಟೋಕ್ಕೆ ಒಂದಕ್ಕೆ ಲೇಬರು, ಗಿಡ ಕಟ್ಟೋಕ್ಕೆ, ಮತ್ತು ಒಂದು ಸತಿ ಕಳೆ ಕೀಳ್ಸಿದ್ದೀವಿ, ಕಳೆ ಕೀಳ್ಸೋಕ್ಕೆ ಒಂದು 2-3 ಸತಿ, ಮತ್ತು ಮೇಯ್ನು ಹಣ್ಣು ಕೀಳೋಕ್ಕೆ. ಇದಿಷ್ಟಕ್ಕೂ ಸೇರಿ ಮತ್ತು ಪ್ಲಸ್ ಔಷಧಿದು ಇದೆಲ್ಲ ಸೇರಿ ನಮಗೆ ಇಷ್ಟ ಆಗಿದೆ ಸ್ನೇಹಿತರೆ, 90,000. ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ದುಡ್ಡು ಲೆಕ್ಕ ಹಾಕಿಲ್ಲ ಸ್ನೇಹಿತರೆ. ಸೊ ಎಲ್ಲ 1 ಲಕ್ಷ ಅಂದ್ಕೊಳ್ಳಿ, ಟೋಟಲು 1 ಲಕ್ಷ ತೆಗೆದ್ರೇ ನಮಗೆ 2,60,000 ಅಂದ್ಕೊಳ್ಳಿ ಮೇಜರು. ನಾನು ಲಾಸ್ಟದೊಂದು ಬಿಲ್ಲು, ಲೇಬರ್ ಕೊಟ್ಟಂಥ ಬಿಲ್ಲು ಲೆಕ್ಕ ಹಾಕಿಲ್ಲ. ಸೊ ಒಟ್ಟು 1 ಲಕ್ಷ ಅಂದ್ಕೊಳ್ಳಿ. 1 ಲಕ್ಷದಲ್ಲಿ ನಮಗೆ 3,61,000ದಲ್ಲಿ 1 ಲಕ್ಷ ಹೋದರೆ 2,61,000 ಟೋಟಲ್ಲು. ಬಟ್ ಇಲ್ಲೇ ಅಂದಾಜಿಗೆ ಅಂತ ನಾನು ಹಾಕಿದ್ದೀನಿ. ಸೊ ಅದರಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಗೊತ್ತಿರುತ್ತೆ ನಿಮಗೆ. ಬಂದಂಥ ದುಡ್ಡು ನಮಗೆ ಎಲ್ಲೂ ಉಳಿಯೋಲ್ಲ, ಎಲ್ಲೋ ಒಂದು ಕಡೆ ಹೋಗ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಬರ್ತಾ ಇರುತ್ತೆ. ಅದೆಲ್ಲ ಕಾಮನ್. ಅದು ವ್ಯವಸಾಯದಲ್ಲಿ ನಾವು ದುಡ್ಡನ್ನ ಕೂಡಿಡಬೇಕಂದ್ರೆ ಭಾರಿ ಕಷ್ಟ ಅದು. ಯಾಕಂತಂದರೆ ನೂರಾರು ಖರ್ಚುಗಳಿರ್ತವೆ, ಬೇಜಾನಿರ್ತವೆ. ಸೊ ಅದರಿಂದ ನಮಗೆ ಅಲ್ಲಿ ಹೋಗ್ತಾ ಇರ್ತವೆ. ಸೊ ಇದು ಸ್ನೇಹಿತರೆ ನನ್ನ ಒಂದು ಬಾಹು ಟೊಮೊಟೊ ಪ್ಲ್ಯಾಂಟೇಷನ್ನ ಫುಲ್ ಡೀಟೇಲ್ಸು. ಸೊ ನೋಡಿದವ್ರು ಏನೋ ಅಂದ್ಕೋಬೋದು ಎಷ್ಟೋ ಸಿಕ್ಕಿದೆ ಏನು ಅಂತ, ಬಟ್ ರಿಯಾಲಿಟಿ ನೋಡಿದರೆ ಹಿಂಗಿರುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಒಟ್ನಲ್ಲಿ ಲಾಸ್ ಅಂತೂ ಆಗಿಲ್ಲ, ದೇವ್ರ ದಯದಿಂದ ಒಂದಷ್ಟು ಕೊಟ್ಟಿದ್ದಾನೆ. ಕೊಟ್ಟಿರೋದ್ರಿಂದ ಪರವಾಗಿಲ್ಲ ಸ್ನೇಹಿತರೆ. ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಸೊ ಇನ್ನೊಂದಷ್ಟು ವಿಡಿಯೋ ನಾನು ಆಲ್ರೆಡಿ ಇನ್ನೊಂದು ಬ್ಯಾಚ್ ರೆಡಿ ಮಾಡಿದ್ದೀನಿ, ಇನ್ನೂ ಪ್ಲ್ಯಾಂಟೇಷನ್ ಮಾಡಿಲ್ಲ. ಸೊ ಅದ್ರದ್ದು ನೆಕ್ಸ್ಟ್ ವಿಡಿಯೋ ಬರುತ್ತೆ, ಯಾವ ವೆರೈಟಿ ಮಾಡ್ತೀನಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸ್ನೇಹಿತರೆ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ ಯಾವಾಗ್ಲೂ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.